ಶಿವಗಂಗೇಗೌಡರು, ನಾವು ವಸಂತಣ್ಣ ಅಂತ ಅವರಿಗೆ ಹುಟ್ಟಿದಬ್ಬ ಶುಭಾಶಯಗಳು. ಏರೋಳಿ ವಾರ್ಡ್ನ ಅಧ್ಯಕ್ಷ ಇದ್ದಾರೆ. ಅವರು ಹೆಚ್ಚಿನ ರೀತಿ ಪಕ್ಷ ಸಂಘಟನೆ ಹೋರಾಟಗಾರರಿದ್ದಾರೆ. ಇದು ಭಗವಂತ ಒಳ್ಳೆಯದು ಮಾಡಿ. ಥ್ಯಾಂಕ್ ಯು. ರಾಜನಹಳ್ಳಿ ಅಂತೇಳಿ ಏರೋಳಿ ವಾರ್ಡ್ನ ಅಧ್ಯಕ್ಷರು. ಏನಿವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾರ್ಯಕರ್ತರೆಲ್ಲರೂ ಸಹ ಒಗ್ಗೂಡಿ ಇವತ್ತು ಭಾಳ ಅದ್ದೂರಿಯಾಗಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದು. ನಾನು ಅದ್ದೂರಿಯಾಗಿ ಮಾಡೋದು ಬೇಡ, ಯಾವ್ದಾರ ಒಂದು ಅನಾಥಾಶ್ರಮನೋ ಅಥವಾ ಸಾರ್ವಜನಿಕವಾಗಿ ಯಾವ್ದಾರ ಒಳ್ಳೆ ಕೆಲಸ ಮಾಡಿ ಅದರಲ್ಲಿ ನಾವು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ವಿ. ಆದರೆ ಕಾರ್ಯಕರ್ತರೆಲ್ಲರೂ ಇಲ್ಲ ಮಾಡಲೇಬೇಕು, ಈ ಸಲ ನಮ್ಮ ಹೊಸ ಅಧ್ಯಕ್ಷರಾಗಿ ನೀವು ಯುವಕರು ಈ ಥರ ಬಂದಿದ್ದೀರಿ, ನಿಮಗೆ ನಿಮ್ಮ ಅಧ್ಯಕ್ಷರಿಗೆ ನಾವು ಸನ್ಮಾನ ಮಾಡಲೇಬೇಕು, ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲೇಬೇಕು ಅಂತೇಳಿ ನಮ್ಮ ಸ್ನೇಹಿತರು ಎಲ್ಲ ಬಳಗದವರು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗೂಡಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ನನಗೂ ಮನಸ್ಸಲ್ಲಿ ನಮ್ಮ ವಾರ್ಡ್ನಲ್ಲಿ ಸಣ್ಣ ಸಣ್ಣ ನೌಕರರಿಂದ ಹಿಡಿದು ಒಂದು ಒಳ್ಳೆಯ ಕೆಲಸ ಮಾಡೋಂಥ ನೌಕರುಗಳಿಗೆಲ್ಲ ಒಂದು ಸನ್ಮಾನ ಮಾಡಬೇಕು ಅನ್ನೋದೊಂದು ಭಾವನೆ ಇಟ್ಕೊಂಡ್ವಿ. ಬೆಳಗ್ಗೆ ಅದನ್ನು ತೀರ್ಮಾನ ಮಾಡಿ ಕೊನೆಗೆ ನಮ್ಮ ಸ್ವಚ್ಛತೆ, ನಮ್ಮ ವಾರ್ಡ್ ಸ್ವಚ್ಛವಾಗಿರಬೇಕು ಅಂದರೆ ನಮ್ಮ ಸ್ವಚ್ಛತಾ ನೌಕರರು, ಪೌರ ಕಾರ್ಮಿಕರು ನಮಗೆ ಭಾಳ ಪ್ರಾಮುಖ್ಯತೆ ಇರೋದ್ರಿಂದ ಆ ಒಂದು ಪೌರ ಕಾರ್ಮಿಕರಿಗೋಸ್ಕರ ನಾವು ಈ ವಾರ್ಡಲ್ಲಿ ಅವ್ರಿಗೆ ಒಂದು ಪುಟ್ಟ ಸನ್ಮಾನ ಮಾಡಿ ಅವ್ರಿಗೊಂದು ಗುರು ಕಾಣಿಕೆಯನ್ನು ಕೊಡಬೇಕು ಅನ್ನೋ ಮುಖಾಂತರವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅವರೆಲ್ಲರೂ ನಮ್ಮ ಜೊತೆ ಸಹಕರಿಸಿ ಈ ಸಮಯಕ್ಕೆ ಬಂದಿದ್ದಾರೆ. ನಾನು ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಅಧ್ಯಕ್ಷರಾದ ಶಿವಗಂಗೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಿಂಗೆ ಜನಪರ ಕೆಲಸ ಮಾಡಿಕೊಂಡು ಅವ್ರಿಗೆ ಎಲ್ಲ ಶಕ್ತಿ ದೇವರು ಕೊಟ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ಓಕೆ, ಎಲ್ರಿಗೂ ನಮಸ್ಕಾರ. ಏನಿವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಬೆಸ್ಕಾಂ ಇಲಾಖೆಯ ಎಲ್ಲ ನೌಕರರು ಮತ್ತು ನಮ್ಮ ಸಹೋದರ ರೀತಿಯಲ್ಲಿ ಇದ್ದಾರೆ ಈ ಭಾಗದಲ್ಲಿ. ಇವರಿಲ್ಲ ಅಂದರೆ ನಮ್ಮ ವಾರ್ಡಲ್ಲಿ ಕರೆಂಟಿನ ಅಭಾವ ತುಂಬ ಇರುತ್ತೆ. ಆದರೆ ಇವತ್ತಿನವರೆಗೂ ನಮ್ಮ ವಾರ್ಡಲ್ಲಿ ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಅಡೆಚಣೆಗಳಿಲ್ಲದೆ, ಯಾವುದೇ ಅನಾಹುತಗಳಾಗದೇ ಇರೋ ಥರ ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ಇವರು ಸೇವೆ ಮುಂದುವರಿಲಿ. ನಾವು ಸಹ ಇವ್ರ ಜೊತೆ ಇದ್ದೀವಿ. ಇವ್ರು ಏನೇ ಸಹಾಯ ಮತ್ತು ಏನೇ ಈ ಕಡೆ ಸಪೋರ್ಟ್ ಬೇಕಂದ್ರೂ
ನಮ್ಮ ವಾರ್ಡ್ ವತಿಯಿಂದ ನಮ್ಮ ಪಾರ್ಟಿ ವತಿಯಿಂದ ಇವರಿಗೆ ಯಾವುದೇ ತೊಂದರೆ ಇಲ್ಲದೆ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ರಾತ್ರಿ 12 ಗಂಟೆಯಲ್ಲಿ ಕರೆದ್ರೂ ಸಹ ನಾವು ಇವ್ರ ಜೊತೆ ಸದಾ ಇರ್ತೀವಿ ಅನ್ನೋ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಂಘನಾಂಗದ ಏರಳಿ ವರ್ಣ ನೂತನ ಅಧ್ಯಕ್ಷರಾದಂಥ ವಸಂತನವರಿಗೆ ಜನ್ಮದಿನ ಶುಭಾಶಯ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಬಂದ